ನೂರಾರು ಕಾಲ ಸುಖವಾಗಿ ಬಾಳು ಎಂದು ಬೆಳಗಾಗಬೇಕು. ಹ್ಯಾಪಿ ಹಾರಿಯಲಿ ಕನಸುಗಳು ಚೆಲ್ಲಿ ನಮ್ಮ ಹರಕೆ ತುಂಬಿರಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು, ಬರ್ತ್ಡೇ ವಿಡಿಯೋ ಆಗಿದೆ. ಇದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನೀವು ನಾನು ಎಲ್ಲ ಡ್ರೆಸ್ನ ಫಾಲೋ ಮಾಡಿ ಅಷ್ಟೇ ಸಾಕು. ಅದೇ ರೀತಿ ಎಡಿಟ್ ಮಾಡ್ಕೋಬೋದು. ಮೊದಲಿಗೆ ಕೆಳಗಡೆ ಈ ಫಾಂಟ್ ಲಿಂಕ್ಸ್ನ ಕೊಟ್ಟಿರ್ತೀನಿ. ಅವೆರಡೂ ಫಾಂಟನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ ಮೊದಲು. ಆಮೇಲೆ ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡ್ಕೊಂಡು ನೋಡ್ಬೋದು. ಈ ರೀತಿ ಇರುತ್ತೆ. ನೀವು ಮೊದಲಿಗೆ ಮಾಡಬೇಕಾಗಿರೋದು ಏನಂದರೆ, ಇಲ್ಲಿ ಫೋಟೋ ಹಾಕೋಬೇಕಾಗುತ್ತೆ. ಫಸ್ಟ್ ಒನ್ನು ಇಲ್ಲಿ ನೋಡ್ಬೋದು, ಸಾಂಗ್ ಮೇಲ್ಗಡೆನೇ ಗ್ರೂಪ್ 1 ಅಂತ ಇದೆಯಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿರೋ ಅಷ್ಟು ಫೈಲಿಗೂ ಫೋಟೋ ಹಾಕೋಬೇಕಾಗುತ್ತೆ. ಯಾವ ರೀತಿ ಹಾಕ್ಕೊಳ್ಳೋದಂದರೆ, ಇಲ್ಲಿ ಒಂದು ಹಾಕಿ ತೋರಿಸ್ತೀನಿ ನೋಡ್ಬೋದು. ಈಗ ಗ್ರೂಪ್ ಆ್ಯಂಡ್ ಆರ್ಕ್ 1 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಅಂತ ಮತ್ತೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡ್ಬೋದು, ನಾನೀಗ ಸದ್ಯಕ್ಕೆ ಇದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಈ ರೀತಿ ಸೆಕೆಂಡ್ ಒಂದು ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡಿಕೊಂಡು ಅದನ್ನು ಕರೆಕ್ಟ್ ಆ ಬಾಕ್ಸ್ ಒಳಗೆ ಯಾವ ರೀತಿ ಕಾಣುತ್ತೆ ನೋಡಿ, ನಿಮಗೆ ಅಷ್ಟು ಕಾಣಬೇಕು ಫೋಟೋ, ಅಷ್ಟೇ ಝೂಮ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಷ್ಟಕ್ಕೆ ಹಿಂಗೆ ಮಾಡ್ಕೋಬೇಕು, ನೋಡ್ಕೊಳ್ಳಿ. ಹಿಂಗೆ ಮಾಡಿಕೊಂಡು ಆಮೇಲೆ ಈ ರೀತಿ ಲಾಸ್ಟ್ವರೆಗೂ ಬಂದು ಈ ರೀತಿ ಡ್ರ್ಯಾಗ್ ಮಾಡಿ ಫಸ್ಟ್ ಒಂದು ಇತ್ತಲ್ಲ ಆ ಫೋಟೋನ ಡಿಲೀಟ್ ಮಾಡಿಬಿಡಿ. ಆಮೇಲೆ ಬ್ಯಾಕ್ ಬನ್ನಿ. ಮತ್ತು ಅದೇ ರೀತಿ ಗ್ರೂಪ್ 2, ಗ್ರೂಪ್ 3, 4, 5 ಅಂತ ಹಿಂಗೆ ಅದಾವಲ್ಲ, ಇವೆಲ್ಲ ಫೋಟೋಕ್ಕೂ ಅದೇ ರೀತಿನ ನೀವು ಫೋಟೋ ಹಾಕ್ಕೋಬೇಕು. ಯಾರು ಬಾಯ್ಸ್ ಆದರೂ ನಡೀತೈತಿ, ಗರ್ಲ್ಸ್ ಆದರೂ ನಡೀತೈತೆ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಹಾಕ್ಕೊಂಡು, ಯಾರು ಬರ್ತಡೇ ಇದೆ ಅವ್ರ ಫೋಟೋನ ಹಾಕ್ಕೊಂಡು ಎಡಿಟ್ ಮಾಡ್ಕೋಬೋದು. ಅದಾದಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನೋಡ್ಬೋದು, ಬರ್ತಡೇ ನೇಮ್ ಕಾಣ್ತಾ ಇಲ್ಲ, ಏನಿಲ್ಲ. ಅದು ಏಕೆ ಅಂದರೆ, ಇಲ್ಲಿ ಲಾಸ್ಟ್ ಒಂದು 3 ಹಾಫ್ ಆಗಿರ್ತಾಯಲ್ಲ, ಇವು 3ನೂ ಈ ರೀತಿ ಆನ್ ಮಾಡ್ಕೊಳ್ಳಿ. ನೋಡ್ಬೋದು, ಈ ರೀತಿ 3 ಆನ್ ಆಗುತ್ತೆ. ಇಷ್ಟಾದಮೇಲೆ ಇಲ್ಲಿ ನೀವು ನೇಮ್ ಹಾಕ್ಕೋಬೇಕಾಗುತ್ತೆ. ಇಲ್ಲಿ 4th ಒಂದು ಆಪ್ಷನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಅಮ್ಮು ಅಂತ ಇದೆ. ಅಮ್ಮು ಅಂದರೆ ಹಾಗೆ ನಾನು ಕಾಮನ್ನಾಗಿ ಹಾಕಿದ್ದೀನಿ. ನಿಮಗೆ ಯಾವ ರೀತಿ ನೇಮ್ ಬೇಕೋ ಅವ್ರದ್ದು ನೇಮ್ ಏನು ಅಂತ ಕರಿತೀರೋ ನೀವು ಆ ರೀತಿ ಹಾಕ್ಕೋಬೋದು. ಉದಾಹರಣೆಗೆ ನನ್ನ ಹೆಸರು ಪುನೀತು, ಹಾಗೆ ಈಗ ಪುನೀತ್ ಅಂತ ಬರ್ಕೊತೀನಿ. ನೋಡ್ಬೋದು, ಈ ರೀತಿ ಪುನೀತ್ ಅಂತ ಬರ್ಕೊಂಡು ನಿಮಗೆ ಕರೆಕ್ಟಾಗಿ ಸೈಜ್ ನೋಡ್ಕೊಂಡು ದೊಡ್ಡದು ಬೇಕಾದ್ರೆ ದೊಡ್ಡದಕ್ಕೆ, ಇಲ್ಲ ಚಿಕ್ಕದು ಬೇಕಾದರೆ ಈ ಸೈಡ್ ಮಾಡ್ಕೊಳ್ಳಿ, ಚಿಕ್ಕದು ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಸೇವ್ ಮಾಡ್ಕೋಬೋದು. ಸೇವ್ ಮಾಡ್ಕೊಳೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದಷ್ಟು ನೀವು ನಿಮ್ಮ ಬ್ಯಾಕ್ ಹುಚ್ಚು ಇದೆಯಲ್ಲ ಅದನ್ನು ರಿಮೂವ್ ಮಾಡಿ ವಿಡಿಯೋನ ಸೇವ್ ಮಾಡೋಕ್ಕೆ ಟ್ರೈ ಮಾಡಿ. ಸೇವ್ ಆಗುತ್ತೆ, ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.